ಹಲೋ ಹಾಗೂ ನಮಸ್ತೆ ಸ್ನೇಹಿತರೆ. ಎವ್ರಿ ನೌ ಆ್ಯಂಡ್ ದೆನ್ ಏನಾದರೂ ಒಂದು ಸ್ಪೆಷಲ್ ಆಗಿ ಬರುತ್ತೆ ಅಂತ ಹೇಳ್ತಾರಲ್ಲ, ಆ ಥರ ನಮಗೆ 2003 ಇಂಡಿಯಾದಲ್ಲಿ ಒಂದು ಲೆಜೆಂಡರಿ ಬೈಕ್ ಬಂತು. ಅದು ಯಾವುದಂತ ಹೇಳಿದ್ರೆ ಹೀರೋ ಕರೀಸ್ಮಾ ಅಂತ ಹೇಳ್ಬಿಟ್ಟು. ಸೊ ಇದು ಬಂದಾಗ ಆ್ಯಕ್ಚುಲಿ ಇಂಡಿಯನ್ ಮ್ಯಾನುಫ್ಯಾಕ್ಚರ್ಸ್ಗೆ ಒಂದು ಒಳ್ಳೆ ಬೆಂಚ್ ಮಾರ್ಕ್ ಸೆಟ್ ಮಾಡ್ತು. ಬಿಕಾಸ್ ಯಾವ ಗಾಡಿಗಳು ಇರಲಿಲ್ಲ ಆ ಥರ. ನಾವಂತೂ ಸ್ಕೂಲಲ್ಲಿ ಹೋಗ್ಬೇಕಿದ್ರೆ ಆ ಗಾಡಿನ ನೋಡಿ ಏನು ಖುಷಿ ಪಡ್ತಿದ್ವಿ ಅಂದರೆ ದಿಸ್ ಇಸ್ ದ ಬೈಕ್ ದಟ್ ವಿ ಶುಡ್ ಓನ್ ಅಂತ ಹೇಳಿ ಅವಾಗೇ ಕನಸು ಬಂದಿತ್ತು ನಮಗೆ. So this was a dream bike for so many people back then, but they are back with a bang. So ivaga 2023 Hero Karizma XMR 210cc ಇದು ಗಾಡಿನ ರಿಲೀಸ್ ಮಾಡಿದ್ದಾರೆ. ಸೊ ಸ್ಪೆಕ್ಸ್ ಎಲ್ಲ ನೋಡಿದ್ರೆ ವೆರಿ ಪ್ರಾಮಿಸಿಂಗ್. ತುಂಬ ಜನ ಗಾಡಿ ಆ್ಯಕ್ಚುಲಿ ರಿಲೀಸ್ ಆಗ್ತಾ ಇದ್ದಂಗೆ, ಲಾಂಚ್ ಆಗ್ತಾ ಇದ್ದಂಗೆ ನೋಡಿಬಿಟ್ಟು ಗಾಡಿದು ಕನ್ಕ್ಲೂಷನ್ಗೆ ಹೋಗಿದ್ದಾರೆ. ಓ ಹಂಗಿದೆ ಹಿಂಗಿದೆ, ಆ ಥರ ಮಾಡಿದ್ದಾರೆ, ಈ ಥರ ಮಾಡಿದ್ದಾರೆ. ಗಾಯ್ಸ್, ಡೋಂಟ್ ಜಂಪ್ ಇನ್ ಟು ಕನ್ಕ್ಲೂಷನ್ಸ್. ಯಾವಾಗೂ ಒಂದು ಸಲ ಒಂದು ಗಾಡಿ ಮಾರ್ಕೆಟಿಗೆ ಬಂದಾಗ ಅದರಿಂದ ತುಂಬ ಎಫರ್ಟ್ ಹಾಕಿರ್ತಾರೆ. ಸೊ ನಾವು ಆ್ಯಕ್ಚುಲಿ ಹೋಗ್ಬಿಟ್ಟು ನೋಡಬೇಕು, ಗಾಡಿನ ಡೈರೆಕ್ಟಾಗಿ ನೋಡಬೇಕು. ಅಗೈನ್ ಲುಕ್ಸು ಪರ್ಸ್ನಲ್ ಪರ್ಸ್ಪೆಕ್ಟಿವ್. ಒಬ್ಬರಿಗೆ ಒಂದು ಚೆನ್ನಾಗಿ ಅನಿಸುತ್ತೆ, ಒಬ್ರಿಗೆ ಒಂದು ಚೆನ್ನಾಗಿ ಅನಿಸಲ್ಲ. ಬಟ್ ನನ್ನ ಪರ್ಸ್ನಲ್ ಒಪಿನಿಯನ್ ಕೂಡ ನಾನು ನಿಮಗೆ ಶೇರ್ ಮಾಡ್ತೀನಿ. ಎನಿವೇ ಗಾಡಿದು ಕಂಪ್ಲೀಟಾಗಿ ಡೀಟೇಲ್ಸ್ ನೋಡೋಣ. ಸೊ ಟಾಪ್ ಸ್ಪೀಡು, ಮೈಲೇಜು ಎಲ್ಲ ಚೆಕ್ ಮಾಡೋಣ. ಸೊ ಲೆಟ್ಸ್ ಗೆಟ್ ಇನ್ ಟು ಇಟ್. ಫಸ್ಟ್ ಥಿಂಗು ಲುಕ್ಸ್ನ ನೋಡೋಣ. ಬಿಕಾಸ್ ಯಾರೇ ಗಾಡಿ ತೊಗೋಬೇಕಿದ್ರು ಗಾಡಿ ಹೇಗಿದೆ ಅಂತ ಹೇಳ್ಬಿಟ್ಟು ನೋಡ್ತಾರೆ. ಆಮೇಲೆ ಜನಕ್ಕೆ ಏನು ಗೊತ್ತಾ, ಇವಾಗ ನಮ್ಮ ಹತ್ರ ಒಂದು ಗಾಡಿ ಇದೆ ಅಂದರೆ ಎಲ್ಲರೂ ನಮ್ಮ ಗಾಡಿ ನೋಡಬೇಕು, ಆ ಫೀಲಿಂಗ್ ಇರುತ್ತೆ. ಸೊ ಇಟ್ಸ್ ಡೆಫಿನೆಟ್ಲಿ ಎ ಹೆಡ್ ಟರ್ನರ್, ಅದರಲ್ಲಿ ದೂಸರ ಮಾತಿಲ್ಲ. ಸ್ಪೆಷಲಿ ಯೆಲ್ಲೋ ಮತ್ತು ರೆಡ್ ಅಂತೂ ಸೂಪರಾಗಿ ಹೈಲೈಟಾಗಿ ಕಾಣಿಸುತ್ತೆ. ನನಗೆ ಸೈಡಿಂದ ಲುಕ್ಸು ಸಖತ್ತಾಗಿ ಅನ್ನಿಸ್ತು, ಸಖತ್ ಚೆನ್ನಾಗಿದೆ ಸೈಡಿಂದ ಲುಕ್ಸು. ಬಟ್ ಒನ್ ಥಿಂಗ್ ಏನಂತಂದರೆ, ಫ್ರಂಟಲ್ಲಿ ಸುಮಾರು ಜನಕ್ಕೆ ಇಷ್ಟ ಆಗಿರುತ್ತೆ ಲುಕ್ಸು, ಇಷ್ಟ ಆಗಿರಲ್ಲ ಕೆಲವರಿಗೆ. ಆದರೆ ನನಗೇನು ಅನ್ನಿಸ್ತಂದರೆ ಇನ್ನೂ ಚೂರು ಚೆನ್ನಾಗಿ ಮಾಡ್ಬೋದಿತ್ತು ಫ್ರಂಟಲ್ಲಿ. ಏಕೆ ಅಂತಂದರೆ ಇವ್ರು ಇವಾಗ ಏನು ಸೆಟಪ್ ಮಾಡಿದ್ದಾರೆ, ಇಲ್ಲಿ DRLs ಇದೆ, ಹೆಚ್ ಶೇಪಲ್ಲಿದೆ. ಇದೆರಡು ನಿಮ್ಗೆ ಏನು ಕಾಣ್ತಾ ಇದೆ, ಇದು ಪ್ರಾಜೆಕ್ಟರ್ LED ಹೆಡ್ಲೈಟ್ಸು. ಸೊ ಇವರು ಇದನ್ನು ಇನ್ಕಾರ್ಪೊರೇಟ್ ಮಾಡಿರೋದು ಬೇರೆ ಸ್ಟೈಲಲ್ಲಿ ಮಾಡಿದಿದ್ರೆ ಇನ್ನೂ ಒಂದು ಸ್ವಲ್ಪ ಲುಕ್ಕು ಬೇರೆ ಥರ, ಇನ್ನೂ ಅಗ್ರೆಸಿವ್ ಆಗಿ ಶಾರ್ಪ್ ಎಡ್ಜಸ್ ಇದ್ದಿದ್ರೆ ಚೆನ್ನಾಗಿ ಅನ್ಸೋದು. ಸ್ಪೆಕ್ಸ್ನ ನೋಡ್ತೀರಾ ಅಂತ ಹೇಳಿದ್ರೆ ನಿಮಗೆ ಇದರಲ್ಲಿ ಟೆಲಿಸ್ಕೋಪಿಕ್ ಫೋಕ್ಸ್ ಬರುತ್ತೆ. ತುಂಬ ಜನ ಇದ್ರ ಬಗ್ಗೆ ಕೂಡ ಕ್ವಶನ್ಸ್ ಇಟ್ಟಿದ್ದೀರಾ, USD ಕೊಡ್ಬೋದಿತ್ತು ಅದು ಇದು ಅಂತ. ವಿ ವಿಲ್ ಟಾಕ್ ಅಬೌಟ್ ದಿಸ್ ವೆನ್ ವಿ ಆರ್ ರೈಡಿಂಗ್. ಬಟ್ ಇದರಲ್ಲಿ ನಿಮಗೆ ಡ್ಯುಯಲ್ ಚಾನಲ್ ABS ಬರುತ್ತೆ. ಫ್ರಂಟು ನಿಮಗೆ ಪೆಟಲ್ ಡಿಸ್ಕ್ ಬರುತ್ತೆ. ಇದು 300mm ನಿಮಗೆ ಡಿಸ್ಪ್ಲೇಗೆ ಬರೋದು ಬೈ ಬ್ರೇಕ್. ಇನ್ನು ಹಾಗೆ ದ ಮೇನ್ ಟಾಕಿಂಗ್ ಪಾಯಿಂಟ್ ಇಂಜಿನಿಗೆ ಬಂದರೆ, ಇದು 210cc ಸಿಂಗಲ್ ಸಿಲಿಂಡರು ಲಿಕ್ವಿಡ್ ಕೂಲ್ಡು 4 ವಾಲ್ವ್ ಇಂಜಿನು. ಸೊ ಇದು DOSC, ಸೊ ಡ್ಯುಯಲ್ ಓವರ್ ಹೆಡ್ ಕ್ಯಾಮ್ಸ್ ಬರುತ್ತೆ ಇದರಲ್ಲಿ. ಸೊ ಇಟ್ಸ್ ಎನ್ ಅಡ್ವಾಂಟೇಜ್. ನಿಮಗೆ ಒಂದು ಬದಲು ಸಿಂಗಲ್ ಕ್ಯಾಮ್ ಬದಲು 2 ಕ್ಯಾಮ್ ಇರುತ್ತೆ ಇದರಲ್ಲಿ ಫಂಕ್ಷನ್ ಮಾಡೋದಕ್ಕೆ. ಹಾಗೆಯೇ ಇನ್ನು ಇದ್ರದ್ದು ಪವರ್ ಹೇಳ್ಬೇಕಂತಂದರೆ, ಇದು 25.5 PS ಪವರು 9250 RPM ಅಲ್ಲಿ ಪ್ರೊಡ್ಯೂಸ್ ಮಾಡುತ್ತೆ. ಹಾಗೆಯೇ 20.4 Nm ಆಫ್ ಟಾರ್ಕು 7250 RPM ಅಲ್ಲಿ ಪ್ರೊಡ್ಯೂಸ್ ಮಾಡುತ್ತೆ. ಆಮೇಲೆ ಇಲ್ಲಿ XMR ಅಂತೇಳಿ ಕೊಟ್ಟಿದ್ದಾರೆ. ಇಲ್ಲಿ ಹೀರೋದು ಲೋಗೋ ಇದೆ. ಇದು ಅಷ್ಟೇ, ಕಲರಿಂಗೇ ಇರ್ಬೋದು, ಗ್ರಾಫಿಕ್ಸೇ ಇರ್ಬೋದು, ಸಿಂಪಲ್ ಆಗಿ ಚೆನ್ನಾಗಿದೆ. ಮಿನಿಮಲ್ ಆಗಿರಬೇಕು. ತುಂಬ 1000 ಗ್ರಾಫಿಕ್ಸ್ ಹಾಕ್ಬಿಟ್ರೆ ಜಾತ್ರೆ ಆಗ್ಬಿಡುತ್ತೆ ಗಾಡಿ. ಸೊ ಆ ಲೆಕ್ಕಕ್ಕೆ ಇದು ಚೆನ್ನಾಗಿದೆ ಗ್ರಾಫಿಕ್ಸ್ ಕೂಡ. ಕಮಿಂಗ್ ಫರ್ದರ್ ಫ್ರಮ್ ದೇರ್, ಲೆಟ್ಸ್ ಟಾಕ್ ಅಬೌಟ್ ದ ಫ್ರೇಮ್. ಸ್ಟೀಲ್ ಟ್ರೆಲಿಸ್ ಫ್ರೇಮು ಇದರಲ್ಲಿ. ಸೊ ಇದು ಮೋನೋ ಶಾಕ್ ಬರೋದು, 6 ವೇ ಅಡ್ಜಸ್ಟಬಲ್ ಬರುತ್ತೆ. ಎಕ್ಸಾಸ್ಟು ಅಷ್ಟೇ, ಇಲ್ಲಿ ನಿಮಗೆ ಡಿಸೈನ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಹಾಗೆಯೇ ಹಿಂದೆದು ಏನು ಡಿಸ್ಕ್ ಬ್ರೇಕ್ ಇದೆ ಅಲ್ಲ, ಇದು 230mm ಬರುತ್ತೆ. ಇದು ನಿಮಗೆ MRF ನೈಲೋ ಗ್ರಿಪ್ ಜ್ಯಾಪರ್ ಟೈರ್ಸ್ ಬರೋದು. ಫ್ರಂಟು 100 ಬರುತ್ತೆ ಸೆಕ್ಷನ್, ಹಿಂದೆದು 140 ಸೆಕ್ಷನ್ ಟೈರ್ಸ್ ಬರುತ್ತೆ. ಸೊ ಇಲ್ಲಿ ನಿಮಗೆ 210 ಅಂತ ಹೇಳಿ ಕೊಟ್ಟಿದ್ದಾರೆ. ಇದು ಅಷ್ಟೇ ಇಟ್ಕೊಳ್ಳೋದಕ್ಕೆ ಚೆನ್ನಾಗಿದೆ. ಡಿಸೈನ್ ಇದು ಏನು ಹೆಂಗೆಂಗೋ ಆಡಾಗಿ ಅನ್ಸಲ್ಲ. ಸೊ ಕಮಿಂಗ್ ಫ್ರಮ್ ದೇರ್ ವಿಲ್ ಹೆಡ್ ಟುವರ್ಡ್ಸ್ ದ ಬ್ಯಾಕ್ ಸೈಡ್. ಸೊ ಕೀ ಆನ್ ಮಾಡ್ತೀನಿ, ನಿಮ್ಗೆ ಒಂದು ಸಲ ಟೈಲ್ ಲೈಟ್ ಹೆಂಗಿದೆ ಕಾಣಿಸ್ತೆ ನೋಡಿ. ಲೈಟ್ ಹಾಕಿದ್ರೆ ಇಷ್ಟು ಚೆನ್ನಾಗಿ ಕಾಣುತ್ತೆ ಹೈಲೈಟ್ ಆಗಿಬಿಟ್ಟು. ಇದೂ ಅಷ್ಟೇ LED ಇಂಡಿಕೇಟರ್ಸು, ಫ್ರಂಟು ಇಂದ 2 LED, ನೋ ಕಾಸ್ಟ್ ಕಟ್ಟಿಂಗ್, ನಥಿಂಗ್. ಇಲ್ಲಿ ಹೀರೋದು ಲೋಗೋ ಕೊಟ್ಟಿದ್ದಾರೆ. ಒಂದು ಖುಷಿಯಾಗೋದೇನೆಂದರೆ ಈ ಡೀಟೇಲಿಂಗು ನಿಮ್ಗೆ ಆ್ಯಕ್ಚುಲಿ ಇಷ್ಟೇ ಬಂದ್ಬಿಡ್ಬೋದು ಮಡ್ಗಾರ್ಡು. ನೀವು ಕ್ಲೋಸಪ್ಪಲ್ಲಿ ನೋಡಿದ್ರೆ ನಿಮ್ಗೆ ಇಷ್ಟೇ ಬರ್ಬೋದು ಮಡ್ಗಾರ್ಡು. ಬಟ್ ಇಲ್ಲಿ ಸೈಡಲ್ಲಿ ಈ ಥರ ಏನು ಮಾಡಿದಾರಲ್ಲ, ಇಟ್ ವಿಲ್ ಆ್ಯಕ್ಚುಲಿ ಅವಾಯ್ಡ್, ನಿಮಗೆ ನೀರೇನಾದರೂ ಆರುತ್ತೆ ಅಂತಂದರೆ ಅದನ್ನು ಇದು ಆ್ಯಕ್ಚುಲಿ ಅವಾಯ್ಡ್ ಮಾಡುತ್ತೆ. ನೋ ಪೇಯ್ಡ್ ಪ್ರಮೋಷನ್, ನಥಿಂಗ್. ಏನಪ್ಪ ಇವರೆಲ್ಲ ಪಾಸಿಟಿವ್ ಆಗಿ ಹೇಳ್ತಾ ಇದ್ದಾರೆ ಗಾಡಿ ಬಗ್ಗೆ ಅಂತ ಹಂಗೆ ಅಂದ್ಕೊಂಬಿಡಿ. ರೈಡ್ ಮಾಡ್ತಾ ಇನ್ನೇನಿರುತ್ತೆ ತಿಳ್ಕೊಳ್ಳೋಣ. ಸೊ ಸ್ಪ್ಲಿಟ್ ಸೀಟ್ಸ್ ಬರುತ್ತೆ ಇದು. ಹಿಂದೆದು ಸ್ವಲ್ಪ ಹೈಟಲ್ಲೇನಿದೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಸೀಟು.
ಹಾಗೆಯೇ ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಬಂದು 11 ಲೀಟರ್ಸು. ಇದು ಗ್ರೌಂಡ್ ಕ್ಲಿಯರೆನ್ಸು 160 mm ಬರುತ್ತೆ ಇದು. ಸೊ ಸಫಿಷಿಯೆಂಟು ನಿಮಗೆಲ್ಲರೂ ಓಡಾಡ್ತೀರಾ ಅಂತ ಹೇಳಿದ್ರೆ ಆ ಥರ ಎಲ್ಲ ಏನು ತೊಂದರೆ ಇಲ್ಲ, ಆರಾಮಾಗಿ ಓಡಾಡ್ಬೋದು. ಸೊ ಇದರಲ್ಲಿ ಅಡ್ಜಸ್ಟಬಲ್ ವೈಸರ್ ಬರುತ್ತೆ. ಸೊ ಇಲ್ಲೊಂದು ಬಟನ್ ಕೊಟ್ಟಿದ್ದಾರೆ ನಿಮಗೆ ವೈಸರ್ ಅಂತ ಹೇಳಿ. ಸೊ ಇದನ್ನು ಪ್ರೆಸ್ ಮಾಡಬೇಕು ನೀವು. ಒಂದು ಸಲ ಪ್ರೆಸ್ ಮಾಡಿದ್ಮೇಲಿಂದ ಸೊ ಹಾಗೆ ಬೇಕಂದರೆ ಹೈಟು ಅಡ್ಜಸ್ಟ್ ಮಾಡ್ಕೊಬೋದು, ಕೆಳಗಡೆನೂ ತಳ್ಬೋದು. ಹೊರಡೋಕ್ಕಿಂತ ಮುಂಚೆ ಗಾಡಿದು ಒಂದು ಸಲ ಎಕ್ಸಾಸ್ಟ್ ನೋಟ್ ಕೇಳೋಣ. ಇವಾಗ ಆನ್ ಆಯಿತು ಗಾಡಿ. ರೈಡ್ ಯುವರ್ ಲೆಜೆಂಡ್. ನೋಡಿ ಸಖತ್ ಚೆನ್ನಾಗಿದೆ ಸೌಂಡು, ಒಂಥರ ದಮ್ ಇದೆ, ಹಾಗೆಯೇ ರಿಫೈನ್ಡ್ ಆಗಿ ಚೆನ್ನಾಗಿದೆ ಸೌಂಡು. ಕೂತ್ಬಿಟ್ಟು ಹೇಗಿದೆ ಅಂತ ನೋಡೋಣ ಗಾಡಿನ. ಸೀಟ್ ಹೈಟು 810 mm ಅಂತ ಹೇಳ್ತಾರೆ, ಬಟ್ ಕಾಲಂತೂ ನನಗೆ ಆರಾಮಾಗಿ ಎಟಕ್ಸುತ್ತೆ. ನೀವು ಒಂದು 58, 59 ಇದ್ರೂ ನಿಮ್ಗೆ ಕಾಲು ಎಟಕ್ಸುತ್ತೆ, ತೊಂದರೆ ಏನಿಲ್ಲ, ಆರಾಮಾಗಿ ಮ್ಯಾನೇಜ್ ಮಾಡ್ಬೋದು. ಸೊ ವೆಯ್ಟ್ ಬಂದು 163.5 kg, 163.5. ಸೊ ಇವನ್ ದಟ್ ಈಸ್ ಮ್ಯಾನೇಜಬಲ್. ಇನ್ನೇನೇನಿದೆ ಅವೆಲ್ಲನೂ ಆ್ಯಕ್ಚುಲಿ ನಾವು ರೈಡ್ ಮಾಡ್ತಾ ನೋಡೋಣ. ವಿ ಆರ್ ಆನ್ ದ ಉದಯ್ಪುರ್ ಮೌಂಟ್ ಅಬು ಹೈವೇ. ಸೊ ನಮ್ಮ ಹತ್ರ ಗಾಡಿ ಬಂದಿದೆ, ರೈಡ್ ಮಾಡೋಣ ಇವಾಗ. ಸುತ್ತಲೂ ನೋಡ್ತಿರ್ಬೋದು ಈ ಉದಯ್ಪುರ್ ಆ ಕಡೆ ಈ ಕಡೆ ಸುತ್ತಲೂ ಎಲ್ಲ ಹಿಲ್ ಸ್ಟೇಷನ್ಸ್, ಈ ಥರ ಹಿಲ್ಸ್ ಇದೆ, ಅಲ್ಲಲ್ಲಿ ಸಣ್ಣ ಸಣ್ಣ ಹಿಲ್ಸು. ಒಳ್ಳೆ ಸ್ಪಾಟು ನಮಗೆ ರೈಡ್ ಶುರು ಹಚ್ಕೊಳ್ಳೋದಕ್ಕೆ. ಸೊ ನೋಡಿ, ಗೋಪ್ರೋ ಪಾಯಿಂಟ್ ಆಫ್ ವ್ಯೂವಿಂದ ಬೈಕ್ ಈ ಥರ ಕಾಣುತ್ತೆ. ಎಸ್, ಸೂಪರ್. ಸೊ ರೈಡ್ ಹೊರಡೋಣ. ಸೊ ಇಲ್ಲೊಂದು ಸಲ ನೋಡಿಬಿಡಿ, ಎಕ್ಸಾಸ್ಟು ಸಿಂಗಲ್ ಬಂದಿರೋದು ಇಲ್ಲಿದೆ, ಸಿಂಗಲ್ ಹಾರ್ನು. ಸೊ ಅಲ್ಲಿ ಹೀರೋ ಅಂತ ಹೇಳಿ ಇದೆ. ಜಸ್ಟು ಒಂದು ಸಲ ನಿಮಗೆ ಹಾರ್ನ್ ಮಾಡಿ ತೋರಿಸ್ಬಿಡ್ತೀನಿ ಅಷ್ಟೇ. ಇಲ್ಲಿ ಕರಿಜ್ಮಾ ಅಂತ ಇದೆ, ರೈಡ್ ಯುವರ್ ಲೆಜೆಂಡ್ ಅಂತ ಬಂದು ಹೋಗುತ್ತೆ ಹಿಂಗೊಂದು ಸಲ. ಓಕೆ, ಲೆಟ್ಸ್ ಗೋ ಬಾಯ್ಸ್. ದ ಕರಿಜ್ಮಾ XMR. ರಿತಿಕ್ ರೋಷನು ಲಾಂಚ್ ಮಾಡಿದ್ರಪ್ಪ ಇದು ಗಾಡಿನ. 4th ಗೇರು 110 ತನಕ ಹೋಗಿತ್ತು ಹೆಚ್ಚು ಕಡಿಮೆ. 5th ಗೇರಲ್ಲಿ ಇದ್ದೀವಿ, ಫುಲ್ ಥ್ರಾಟಲ್ಲು 123, 124. ಇದು LCDದು ಡಿಸ್ಪ್ಲೇ ಏನಿದೆ ಇದು ನೀವು ಅಡ್ಜಸ್ಟ್ ಮಾಡ್ಕೊಬೋದು ಡೇಗೆ ಮತ್ತು ನೈಟ್ಗೆ. ಡೇಗೆ ಮಾಡಿದ್ರೆ ವೈಟ್ ಆಗಿಬಿಡಲ್ಲ, ಬ್ರೈಟ್ನೆಸ್ ಜಾಸ್ತಿ ಆಗುತ್ತೆ. ಇಲ್ಲ ನೀವು ಆಟೋ ಅಲ್ಲೂ ಇಡ್ಬೋದು. ಆಟೋ ಅಲ್ಲಿ ಇಟ್ಟರೆ ನಿಮ್ಗೆ ಅದೇ ಸೆಟ್ ಮಾಡ್ಕೊಳುತ್ತೆ, ಡೇ ನೈಟಿಗೆ ಯಾವ ಥರ ಬೇಕು ಅಷ್ಟು ಬ್ರೈಟ್ನೆಸ್ ಅದೇ ಸೆಟ್ ಮಾಡ್ಕೊಂಬಿಡುತ್ತೆ. ಸೊ ಹೆಡ್ಲೈಟ್ಸ್ ಕೂಡ ಅಷ್ಟೇ ನಿಮಗೆ ಆಟೋ ಇಲ್ಯುಮಿನೇಟ್ ಆಗುತ್ತೆ. ಇನ್ನು ಕೆಲವುದು ಸಣ್ಣ ಸಣ್ಣ ಡೀಟೇಲ್ಸು ನಿಮಗೆ ಹೇಳ್ಬೇಕಂತಂದರೆ ನಿಮಗೆ ಹಜಾರ್ಡ್ ಲ್ಯಾಂಪ್ಸ್ ಬರುತ್ತೆ, ಸ್ವಿಚಸ್ ಎಲ್ಲ ಈ ಥರ ಇದೆ, ಚೆನ್ನಾಗಿದೆ. ಮೋಡು, ಸೆಟ್ಟು, ಇಂಡಿಕೇಟರ್ಸ್ ಬಟನ್ಸ್ ಇರ್ಬೋದು, ಪಾಸ್ ಲ್ಯಾಂಪ್ ಇರ್ಬೋದು, ಎಲ್ಲದೂ ಚೆನ್ನಾಗಿದೆ. ಸಿಂಗಲ್ ಹಾರ್ನು ನಿಮ್ಗೆ ಆಲ್ರೆಡಿ ಹೇಳಿದೆ. USB ಚಾರ್ಜಿಂಗ್ ಸಾಕೆಟ್ ಇದೆ. ಇದು 2.0 ಫಾಸ್ಟ್ ಚಾರ್ಜಿಂಗ್ ಅಂತ ಹೇಳಿದ್ದಾರೆ ಇವರು. USB ಚಾರ್ಜಿಂಗ್ದು ಕಾಣ್ತಾ ಇದೆ ನೋಡಿ, ಈ ಥರ ಇದೆ. ಎಸ್, ಇನ್ನು LCD ಡ್ಯಾಶಲ್ಲಿ ಗೇರ್ ಇಂಡಿಕೇಟರ್ ಇದೆ, ಕೂಲೆಂಟ್ ಟೆಂಪರೇಚರು, ಟೈಮು, ಇಲ್ಲಿ ನಿಮಗೆ ಫ್ಯೂಯಲ್ ಎಷ್ಟಿದೆ ತೋರಿಸುತ್ತೆ, RPM 10,000ಇಂದ ರೆಡ್ ಲೈನು ನಿಮಗೆ. ಹಾಗೆಯೇ ಬ್ಯಾಟ್ರಿ ಅದು ಇದು ಸುಮಾರು ತೋರಿಸುತ್ತೆ. ಓಡೋಮೀಟರು ಇಲ್ಲಿ ಇವತ್ತಿನ ಡೇಟು ಟೈಮು ಎಲ್ಲದೂ ತೋರಿಸ್ತಾ ಇದೆ. ಇಲ್ಲಿ ಮೋಡ್ ಬಟನ್ಗೆ ಹೋದರೆ ನಿಮಗೆ ನೆಕ್ಸ್ಟು ಟ್ರಿಪ್ 1, ಟ್ರಿಪ್ 2 ಇದೆ. ಟ್ರಿಪ್ 1ಅಲ್ಲಿ ಆವ್ರೇಜ್ ಸ್ಪೀಡು, ನಿಮ್ಮದು ಫ್ಯೂಯಲ್ ಎಫಿಷಿಯನ್ಸಿ ಎಲ್ಲದೂ ತೋರಿಸುತ್ತೆ, ಎಷ್ಟು ಹೋಗಿದ್ದೀರಾ ಎಷ್ಟು ತನಕ ಡಿಸ್ಟೆನ್ಸು. ಟ್ರಿಪ್ 2ಅಲ್ಲೂ ಅಷ್ಟೇ ಸೇಮು. ಆಮೇಲೆ ಅದ್ರ ನೆಕ್ಸ್ಟು ಸರ್ವಿಸ್ ಡ್ಯೂ, ಬ್ಯಾಟ್ರಿ ಎಷ್ಟು ವೋಲ್ಟ್ಸ್ ಇದೆ ಅಷ್ಟು ತೋರಿಸುತ್ತೆ. ಸೊ ಇದರಲ್ಲಿ 6 ಸ್ಪೀಡ್ ಗೇರ್ ಬಾಕ್ಸ್ ಬರೋದು, ಸ್ಲಿಪ್ ಆ್ಯಂಡ್ ಅಸಿಸ್ಟ್ ಕ್ಲಚ್ ಬರುತ್ತೆ. ಇವೆಲ್ಲ ಫೀಚರ್ಸ್ ಇರೋದು ಹೇಳ್ಬೇಕಂತಂದರೆ. ಸೀಟು ಸಖತ್ತು ವೈಡ್ ಆಗಿದೆ, ಹಿಂದೆದು ಅಷ್ಟೇ ವೈಡ್ ಆಗಿದೆ, ಬಟ್ ಹಿಂದೆ ಹೈಟು ತುಂಬಾ ಇದೆ. ನಿಮ್ಗೊಳ್ಳೆ R15 ಕೂತಂಗೆ ಹೆಚ್ಚು ಕಡಿಮೆ ಅಂತ ಅಂದ್ಕೊಳ್ಳಿ, ಏನು ಅಷ್ಟು ಈಸಿ ಏನಿಲ್ಲ. ನೋಡ್ಬಿಟ್ಟು ಕುಳ್ಳ ಇದೆ ಅಂತ ಅಂದ್ಕೊಂಬಿಡ್ಬೇಡಿ ಹಂಗೆ. ಸೊ USD ಫೋಕ್ಸ್ ಕೊಟ್ಟಿಲ್ಲ, ಬಟ್ ವಾಟ್ ಎವರ್ ದ ಸಸ್ಪೆನ್ಷನ್ ದೇ ಹ್ಯಾವ್ ಗಿವನ್ ಅಲ್ವಾ, ಆ ಟೆಲಿಸ್ಕೋಪಿಕ್ಕು ಇಟ್ಸ್ ಡೂಯಿಂಗ್ ಇಟ್ಸ್ ಜಾಬ್. ಮತ್ತು ನಿಮಗೆ ಕಾಸ್ಟ್ ಕೂಡ ಜಾಸ್ತಿ ಆಗುತ್ತೆ ಎಲ್ಲ ಆ್ಯಡ್ ಮಾಡ್ಕೊಂಡು ಹೋದರೆ. ಸಸ್ಪೆನ್ಷನು ತುಂಬ ನಿಮಗೆ ಸೋಫಾರ್ ನಾನು ರೈಡ್ ಮಾಡಿದೆ ಅಲ್ಲ, ಹಾರ್ಡಾಗೇನಿಲ್ಲ, ಸಾಫ್ಟಾಗಿದೆ. ಹಂಗಂದ್ರೆ ಓವರ್ ಸಾಫ್ಟಾಗೂ ಇಲ್ಲ. ದೇ ಹ್ಯಾವ್ ಬ್ಯಾಲೆನ್ಸ್ ದಟ್ ಇನ್ ಬಿಟ್ವೀನ್. ಒಂಥರ ನಿಮಗೆ ಟೂರಿಂಗಿಗೂ ಕಂಫರ್ಟ್ ಇರಬೇಕು. ಹಂಗಂದ್ಬಿಟ್ಟು ನೀವು ಎಲ್ಲ ಒಂದು ಕಡೆ ಕರ್ವ್ ಬಂತು, ನಿಮ್ಮದು ತುಂಬ ಸಾಫ್ಟ್ ಸಸ್ಪೆನ್ಷನ್ ಏನಿದ್ರೆ ಏನಾಗುತ್ತೆ, ಗಾಡಿ ಟ್ರಾವೆಲ್ ಮಾಡುತ್ತೆ, ನೀವು ಕಾನ್ಫಿಡೆನ್ಸಲ್ಲಿ ಹೊಡೆಯೋದಕ್ಕಾಗಲ್ಲ. ಸೊ ಆ ಎರಡರದ್ದು ಬ್ಯಾಲೆನ್ಸ್ ಮಾಡಿದ್ದಾರೆ, ಬಟ್ ಸ್ವಲ್ಪ ಸಾಫ್ಟ್ವೇರ್ ಸೈಡಲ್ಲಿದೆ ಅಂತ ಹೇಳ್ಬೋದು.
ನಮಗೆ ನೋಡೋದಕ್ಕೆ ಡಿಸ್ಪ್ಲೇ ಕಾಣಿಸುತ್ತೆ, ಓಕೆನಾ. LCD ಡಿಸ್ಪ್ಲೇ ಏನು ಕೊಟ್ಟಿದ್ದಾರೆ, ಬಿಸಿಲಿದೆ ಫುಲ್ಲು, ಮಠ ಮಧ್ಯಾಹ್ನ. ಆದರೆ ಗೋಪ್ರೋ ಅಲ್ಲಿ ಹೆಂಗೆ ಕಾಣ್ತಾ ಇದೆ ಅಂತ ನಾನು ಹೇಳೋಕ್ಕಾಗಲ್ಲ, ಅದು ಹೆಂಗೆ ಕಾಣ್ತಾ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ನಿಮಗೆ. ನನಗೆ ರಿಯಲ್ ಐಸಲ್ಲಿ ನೋಡೋದಕ್ಕೆ ಸಫಿಷಿಯೆಂಟ್ ಆಗಿದೆ. ಸ್ಲಿಪ್ ಆ್ಯಂಡ್ ಅಸಿಸ್ಟ್ ಕ್ಲಚ್ಚು ಇರೋದ್ರಿಂದ ಯು ಕ್ಯಾನ್ ಡೂ ಡೌನ್ ಶಿಫ್ಟ್ಸ್ ಆಲ್ಸೋ. ವೀಲ್ ಲಾಕ್ ಆಗೋಲ್ಲ ಹಿಂದೆದು. ಅಗ್ರೆಸಿವ್ ಡೌನ್ ಶಿಫ್ಟ್ಸ್ ಮಾಡಿದ್ರೆ ನೀವು ಹಿಂದೆದು ವೀಲ್ ಲಾಕ್ ಆಗೋಲ್ಲ. ಸೊ ಇವಾಗ ನೋಡಿ 5th ಗೇರಲ್ಲಿ ಇದ್ದೀವಿ, 110. ಹಂಗೆ ಡೌನ್ ಶಿಫ್ಟ್ ಮಾಡ್ತೀನಿ ನೋಡಿ, ನೋ ವೀಲ್ ಲಾಕಿಂಗ್. ಬಟ್ ನಿಮಗೆ ಒಂದು ಅಂದಾಜು ಇರಬೇಕು ಆ ಸ್ಪೀಡಿಗೆ ಎಷ್ಟು ಮಾಡ್ಕೊಬೋದು ಅಂತ. ಗಾಡಿಗೆ ಹಿಂಸೆ ಕೊಡೋಷ್ಟು, ಸ್ಟ್ರೈನ್ ಆಗೋಷ್ಟು ಇಂಜಿನಿಗೆ ಓವರಾಗಿ ಡೌನ್ ಶಿಫ್ಟ್ಸ್ ಎಲ್ಲ ಮಾಡೋಕ್ಕೆ ಹೋಗ್ಬಾರ್ದು ಅಷ್ಟೇ. ನಿಮ್ಮದು ಕ್ರೂಸಿಂಗ್ ಸ್ಪೀಡು 120 ಆಚೆ ಈಚೆ, ಅದು ನಿಮ್ಮ ಕ್ರೂಸಿಂಗ್ ಸ್ಪೀಡು. ಎಫರ್ಟ್ಲೆಸ್ ಆಗಿ ನೀವು ಹೊಡಿಬೋದು, ಗೊತ್ತಾಯ್ತಾ. ಪಿಲಿಯನ್ ಇದ್ದರೆ ಇನ್ನೊಂದು 10 ಕಡಿಮೆ ಮಾಡ್ಕೊಳ್ಳಿ. ಪಿಕಪ್ಪು ಚೆನ್ನಾಗಿದೆ ಗಾಡಿದು ಪಿಕಪ್ಪು, ಸ್ಪೆಷಲಿ 1 7000 RPM ಪಟ್ ಅಂತ ರೆಡ್ ಲೈನ್ ಆಗ್ಬಿಡುತ್ತೆ. ಅಲ್ಲಿ ನಿಮ್ಗೆ ಆ್ಯಕ್ಚುಲಿ ಫುಲ್ಲು ಹಂಗೆ ಗಾಡಿ ಎಳೆಯೋದು ಅಂತಂದರೆ ಮೇಯ್ನ್ ಪವರು ಆ ಪಾಯಿಂಟಲ್ಲಿ. ಇದ್ರದ್ದು ಸರ್ವಿಸ್ ಇಂಟರ್ವೆಲ್ಲು 6000 ಕಿಲೋಮೀಟರ್ಸು ಇಲ್ಲ 1 ಇಯರು, ವಿಚ್ ಎವರ್ ಕಮ್ಸ್ ಅರ್ಲಿಯರು. 6000 ಕಿಲೋಮೀಟರ್ಸ್ಗೆ ಜಸ್ಟು ಆಯಿಲ್ ಟಾಪಪ್ ಮಾಡ್ತಾರಂತೆ. ಬಟ್ ಎವ್ರಿ 12,000 ಕಿಲೋಮೀಟರ್ಸ್ ಒನ್ಸು ಇವರು ಫುಲ್ಲು ಆಯಿಲ್ನೇ ಚೇಂಜ್ ಮಾಡೋದು. ಫಿಟ್ ಆ್ಯಂಡ್ ಫಿನಿಶು ಸಖತ್ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲೆಲ್ಲ ನೀವು ಏನು ನೋಡ್ತಿರಲ್ಲ, ಏನು ವೈಬ್ರೇಷನ್ಸ್ ಹಂಗೆ ತಗಡು ಥರ ಅಲ್ಲಾಡೋ ಥರ ಇಲ್ಲ. ಮಿರರ್ಸಲ್ಲೂ ಅಷ್ಟೇ ಫುಲ್ಲು ಚೆನ್ನಾಗಿದೆ ವಿಸಿಬಿಲಿಟಿ. ಬಟ್ ತುಂಬ ಹೈಯರ್ ರೇವ್ಸ್ಗೆ ಹೋಯ್ತು ಅಂದಾಗ 8,000-9,000 RPM ಲೈಟಾಗಿ ಬಸ್ ಇದ್ದಂಗಿದೆ. ಬ್ರೇಕಿಂಗ್ ಚೆಕ್ ಮಾಡೋದ 110 ಹತ್ರ ಹೋಗ್ತಾ ಇದೆ. ಓಕೆ, 130ಗೆ ಹೋಗ್ಬಿಟ್ಟು ಬ್ರೇಕ್ ಹಾಕೋದ ನೋಡಿ. ಗೇರ್ ಡೌನ್ ಇಲ್ಲ, ಬರೀ ಬ್ರೇಕು. ಮಿರರಲ್ಲಿ ನೋಡ್ಕೊಂಡಿದ್ದೀನಿ ಹಿಂದೆ ರೋಡ್ ಕ್ಲಿಯರ್ ಇದೆ ಅಂತ, ಆಮೇಲೆ ಹಾಕಿರೋದು. ಬ್ರೇಕಿಂಗ್ ಆಲ್ಸೋ ಐ ಆಮ್ ಹ್ಯಾಪಿ, ಚೆನ್ನಾಗಿದೆ ಪರ್ಫಾರ್ಮೆನ್ಸು ಬ್ರೇಕಿಂಗ್ದು. ನೋಡಿ ಏನು ಡಿಸ್ಪ್ಲೇ ಹೆಂಗೆ ಕಾಣುತ್ತೆ ನಿಮಗೆ, ಟನಲಲ್ಲಿ ಕ್ಲೀನಾಗಿ ಗೊತ್ತಾಗುತ್ತೆ ಅದ್ರದ್ದು ವಿಸಿಬಿಲಿಟಿ. ಲೈಟು ಒಂಥರ ಕಲರಿಂಗು ಚೆನ್ನಾಗಿದೆ, ಸ್ವಲ್ಪ ಗ್ರೀನು ರೆಡ್ಡು ಮಿಕ್ಸ್ ಮಾಡಿದ್ದಾರೆ ಅಲ್ಲಿ ಸ್ವಲ್ಪ, ಅದು ಚೆನ್ನಾಗಿ ಅನಿಸುತ್ತೆ. ಸೊ ಬ್ರೇಕ್ ಇನ್ನೊಂದು ಸಲ ಟೆಸ್ಟ್ ಮಾಡೋಣ. ಇಲ್ಲಿ ಹಂಪ್ಸಿದೆ, ಸಾಕು ಬ್ರೇಕ್ ಹಾಕುರು. ಅದಕ್ಕೆ ಸಾಕತ್ತು ನಿಲ್ತು ನೋಡಿ. ಫ್ರಂಟ್ ಏನು ABS ತುಂಬ ಹಂಗೆ ಕಿಕ್ಕಿನ್ ಆಗುತ್ತೆ ಅಂತ ಅನ್ನಿಸ್ತಿಲ್ಲ, ಎಷ್ಟು ಬೇಕು ಅಷ್ಟೇ ಇಂಟರ್ವೆನ್ ಆಗುತ್ತೆ. ಹಿಂದೆದು ಆಬ್ವಿಯಸ್ಲಿ ವೀಲ್ ಲಾಕ್ ಆಗುತ್ತೆ ನೀವು ಕಂಪ್ಲೀಟ್ ಬ್ರೇಕ್ ಹಿಡಿದ್ರೆ. ಸೊ ಹಾಗಾಗಿ ಹಿಂದೆದು ABS ತುಂಬಾ ಕಿಕ್ಕಿನ್ ಆಗುತ್ತೆ, ಲಾಕ್ ಆಗಬಾರ್ದು ವೀಲ್ ಅಂತ. ಗಾಡಿದು ರೈಡಿಂಗು ಅಷ್ಟೇ ವೈಬ್ರೇಷನ್ಸ್ ಏನು ತುಂಬ ಇಲ್ಲ, ರಿಫೈನ್ಡ್ ಆಗಿದೆ ಇಂಜಿನು. ಏನು ಸಿಂಗಲ್ ಸಿಲಿಂಡರಿಗೆ ಲೈಟಾಗಿದೆ ವೈಬ್ರೇಷನ್ಸು, ತುಂಬ ಹೈ RPM ಅಲ್ಲಿ. ಬಟ್ ಅದೊಂಥರ ಮೈ ಜುಮ್ ಅನ್ನೋ ಥರ ಎಲ್ಲ ವೈಬ್ರೇಷನ್ಸ್ ಎಲ್ಲ ಏನಿಲ್ಲ. ಹ್ಯಾಂಡಲ್ ಬಾರಲ್ಲಂತೂ ನನಗೇನು ವೈಬ್ರೇಷನ್ಸ್ ಫೀಲ್ ಆಗ್ತಾನೇ ಇಲ್ಲ. ಹ್ಯಾಂಡಲ್ ಬಾರ್ ಇರ್ಬೋದು, ಈ ಫೇರಿಂಗ್ ಇರ್ಬೋದು. ಯಾಕೆಂತಂದರೆ ಮೇಯ್ನ್ ವೈಬ್ರೇಷನ್ಸ್ ಬರೋದೇ ಈ ಫೇರಿಂಗ್ ಪಾರ್ಟ್ಗಳಲ್ಲಿ, ಹ್ಯಾಂಡಲ್ ಬಾರ್ ಹತ್ರ. ಇವುಗಳಲ್ಲಿ ವೈಬ್ರೇಷನ್ಸ್ ಬಂದಾಗ ಗಾಡಿ ಸ್ವಲ್ಪ ಟೈಮ್ ಆದಮೇಲೆ ಇನ್ನೂ ಜಾಸ್ತಿ ಸೌಂಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡುತ್ತೆ. ಸೊ ಇದರಲ್ಲಿ ಆ ಥರ ಎಲ್ಲ ಅಷ್ಟೊಂದೆಲ್ಲ ಏನು ವೈಬ್ರೇಷನ್ಸ್ ಅಂತ ಫೀಲ್ ಆಗಲಿಲ್ಲ ನನಗೆ. ಹೈ RPM ಅಲ್ಲಿ ಕೆಳಗೆ ಫುಟ್ ಪೆಕ್ಸ್ ಹತ್ರ ಲೈಟಾಗಿದೆ ಅಷ್ಟೇ. ಸೊ ರೈಡಿಂಗ್ ಪೊಸಿಷನು ಸಖತ್ ಕಂಫರ್ಟ್ ಆಗಿದೆ. ಲಾಂಗ್ ಟೂರಿಂಗ್ ಹೋಗ್ತೀರಾ ಅಂತಂದರೆ ಕಂಫರ್ಟಬಲ್ ಆಗಿ ಲಾಂಗ್ ಡಿಸ್ಟೆನ್ಸಸ್ ಹೋಗ್ಬೋದು ನೀವು. ಇನ್ನು ಹೀರೋ ಅವ್ರದ್ದು ಆಕ್ಸೆಸರೀಸ್ ಇದೆ, ಸ್ಪೆಷಲ್ ಆಕ್ಸೆಸರೀಸ್ ಕೂಡ ಇದೆ. ಸೊ ಈ ಆಕ್ಸೆಸರೀಸು ನೀವು ತೊಗೊಂಡ್ರೆ ನಿಮಗೆ ಟೂರಿಂಗಿಗೆ ಹಿಂದೆ ಒಂದು ಬ್ಯಾಗ್ ಬರುತ್ತೆ, ಹಾಗೆಯೇ ಟ್ಯಾಂಕ್ ಬ್ಯಾಗ್ ಬರುತ್ತೆ, ಅವ್ರದ್ದೇ ಒಂದು ಸಪ್ರೇಟ್ ಸೀಟ್ಸ್ ಬರುತ್ತೆ, ಹಾಗೆಯೇ ಸುಮಾರು ವೆರೈಟಿ ಆಫ್ ಆಪ್ಷನ್ಸ್ ಇದೆ. ಅವೆಲ್ಲ ನೀವು ತೊಗೊಳ್ಬೇಕಂದ್ರೆ ಅವ್ರದ್ದೇ ಹೆಲ್ಮೆಟ್ ಕೂಡ ಇದೆ, ಕರಿಸ್ಮಾ ಅಂತ, ಕಸ್ಟಮೈಸ್ ಮಾಡ್ಕೊಬೋದು ಇನ್ ಕೇಸ್ ನಿಮ್ಗೆ ಆ ಥರ ಇಷ್ಟ ಇದ್ದರೆ. ಒಂದು ನನಗೇನು ಇಷ್ಟ ಆಗಲಿಲ್ಲ ಗಾಡೀಲಿ ಅಂತಂದರೆ, ಇಲ್ಲಿ ಕಾಲ ಹತ್ರ ಇದಿದೆ ನೋಡಿ ಶಾರ್ಪಾಗಿ, ಇದು ಯಾವಾಗೂ ಹೊಡೆಯುತ್ತೆ ಮಂಡಿಗೆ. ನನಗೆ ಹೈಟ್ ಇರೋದಕ್ಕಂತೂ ತಾಗುತ್ತೆ. ಹಿಂದೆ ಕೂತ್ರೂ ನಿಮ್ಮ ಕೆಲವು ಸಲ ಯಾವಾಗಾರ ಸ್ವಲ್ಪ ಮುಂದೆ ಬಂದರೆ ಅದು ಟಚ್ ಆಗುತ್ತೆ. ಸೊ ಅದೊಂದು ಸ್ವಲ್ಪ ಇರಿಟೇಷನ್ ಆಗುತ್ತೆ, ಅದು ಕಾಲಿಗೆ ತಾಗೋದು ಚೆನ್ನಾಗಿ ಅನಿಸಲ್ಲ. ಅದು ಇನ್ನೊಂಚೂರು ಹಿಂದಕ್ಕೆ ಅವರು ಫಿನಿಶಿಂಗ್ ಕೊಟ್ಟಿದ್ರೆ ಸರಿ ಹೋಗೋದು, ಅದೊಂದು ಪಾಯಿಂಟು. ಹೀರೋ ಅವರು ಮೈಲೇಜು 35 to 40 ಕ್ಲೈಮ್ ಮಾಡ್ತಾರೆ. ಮೇಯ್ನ್ ತುಂಬ ಜನದ ಕ್ವಶನ್ಸ್ ಇದು ಮೈಲೇಜ್ ಎಷ್ಟು ಬರುತ್ತೆ ಅಂತ ಅಂದ್ಬಿಟ್ಟು. ನೀವು ಅರೌಂಡು 100-120 ಕ್ರೂಸ್ ಮಾಡಿದ್ರೆ ನೀವು 35 to 40 ಎಕ್ಸ್ಪೆಕ್ಟ್ ಮಾಡ್ಬೋದು. ಅದಕ್ಕೂ ಜಾಸ್ತಿ ಹೊಡಿದ್ರೆ ಮೈಲೇಜ್ ತುಂಬಾ ಕಡಿಮೆ ಬರುತ್ತೆ.
ಅದೇನೇ ನೀವು 80 ಕ್ರೂಸ್ ಮಾಡಿದ್ರೆ ಇನ್ನೂ ಜಾಸ್ತಿ ಮೈಲೇಜ್ ಎಕ್ಸ್ಪೆಕ್ಟ್ ಮಾಡ್ಬೋದು ಆ ಥರ. ಸೊ 0 to 60, 0 to 100 ಟಾಪ್ ಸ್ಪೀಡ್ ಎಲ್ಲ ನೋಡ್ಬಿಡೋದಾ? ನೋ ವೀಲಿ ಬೇಬಿ, ವಿಲ್ ಟ್ರೈ ಒನ್ ಮೋರ್ ಟೈಮ್. ಓಕೆ, ಕಮಾನ್ ಬೇಬಿ. ಸೊ 120+ ಇದ್ದೀವಿ, 130+ ಹೋಯಿತು, 140+ ಹೋಯಿತು. ನೋಡೋಣ. ಸಿಕ್ಸ್ ಗೇರು, ಇದು ಹೊಡಿತಾ ಇದೆ ನೋಡಿ. RPM ರೆವ್ ಮಾಡ್ತಾ ಇದೆ, ಕಟ್ ಆಫ್ ಮಾಡ್ತಾ ಇದೆ. 146, 147, 148 ಹೋಯಿತು. 148 ಮೇಲೆ ಬಿಡ್ತಾ ಇಲ್ಲ ಗಾಡಿ. ಯೋ ದಟ್ಸ್ ಇಟ್ ಬಾಯ್ಸ್. ನೋಡಿದ್ರಿ ಅಲ್ಲ, ಅರೌಂಡ್ 148, 149, 150 ಹತ್ರ ಮಾಡುತ್ತೆ ಟಾಪ್ ಸ್ಪೀಡು. ಅದಾದಮೇಲೆ RPM ಕಟ್ ಆಫ್ ಮಾಡುತ್ತೆ ಫುಲ್ ರೆಡ್ ಲೈನ್ ಆಗಿ 6th. ಇನ್ನೊಂದು, ಇವಾಗ ಈ ಕೆಟಗರಿಯಲ್ಲಿ ಕಾಂಪಿಟೇಷನು ಸುಮಾರು ಗಾಡಿಗಳಿದೆ. ಯು ಹ್ಯಾವ್ ಜಿಕ್ಸರ್ 250, RS 200 ಇದೆ, ಸ್ಪೋರ್ಟ್ಸ್ ವೇರಿಯಂಟು, ಸ್ಪೋರ್ಟ್ಸ್ ಫೇರಿಂಗ್ ಬೈಕು ಫೇರ್ಡ್ ಯಾವುದಿದೆ ಅಲ್ಲ ಅದಷ್ಟೇ ನಾನು ಕನ್ಸಿಡರ್ ಮಾಡ್ತಾಯಿದ್ದೀನಿ. R15 ಇದೆ, RC 200 ಇದೆ. ಸೊ ಇವೆಲ್ಲದೂ ನಿಮಗೆ ಇದೇ ಕೆಟಗರಿಯಲ್ಲಿ ಬರುತ್ತೆ ಗಾಡಿಗಳು. ಸೊ ಪ್ರೈಸ್ ಪಾಯಿಂಟ್ನ ನೋಡಿದ್ರೆ ನೀವು ಪಲ್ಸರ್ 200 RS ಮತ್ತು XMR ಎರಡೂ ಸೇಮ್ ಬರುತ್ತೆ. ಆದರೆ ಫೀಚರ್ಸ್ನ ನೋಡ್ತೀರಾ ಅಂದರೆ ಇದರಲ್ಲಿ ಸ್ವಲ್ಪ ಜಾಸ್ತಿ ಫೀಚರ್ಸ್ ಇದೆ ಕಂಪೇರ್ಡ್ ಟು ದ್ಯಾಟ್. ನೀವು ಇದನ್ನು ಬಿಟ್ಟು ಜಿಕ್ಸರ್ ತೊಗೊಳ್ತೀರಾ 250 ಅಂತ ಹೇಳಿದ್ರೆ ಇನ್ ಕಾಸ್ಟ್ ಈಸ್ ಮೋರ್. 1.92 lakhs ಆಗುತ್ತೆ, 210 ತನಕ ಆಗುತ್ತೆ ನಿಮಗೆ ಎಕ್ಸ್ ಶೋರೂಮು. ಸೊ ಗ್ರಾಫಿಕ್ಸ್ ಎಲ್ಲ ನೋಡಿದ್ರೆ ಅದು ಅಲ್ಲೂ ಜಾಸ್ತಿ ಆಗುತ್ತೆ. ಮತ್ತೇ ಇನ್ನು R15 ಬಿಡಿ, ನಿಮಗೆ ಗೊತ್ತು 1.8 ಸಮಥಿಂಗ್ ಬರುತ್ತೆ. 1.82 lakhs, 8 lakhs ಎಷ್ಟೋ ಬರುತ್ತೆ. ಅದನ್ನು ಬಿಟ್ಟು ಇನ್ನು ನೆಕ್ಸ್ಟು ಯಾವುದಂತ ಹೇಳಿದ್ರೆ RC 200, ಅದು ಮುಟ್ಟಂಗೆ ಇಲ್ಲ, 2.18 lakhs ಏನೋ ಬರುತ್ತೆ ಎಕ್ಸ್ ಶೋರೂಮು. ಸೊ ನೀವು ತೊಗೊಬೇಕಂತಂದರೆ ವ್ಯಾಲ್ಯೂ ಫಾರ್ ಮನಿ ಅನ್ನೋದನ್ನು ಪರ್ಸ್ಪೆಕ್ಟಿವ್ ನೋಡ್ತೀರಾ ಅಂತ ಹೇಳಿದ್ರೆ ಇದು ಡೆಫಿನೆಟ್ಲಿ ವ್ಯಾಲ್ಯೂ ಫಾರ್ ಮನಿ. ಗಾಡಿ ಯಾವ ಸ್ಪೀಡಲ್ಲಿ ಇದ್ರೂ ವಾಬ್ಲಿಂಗ್ ಅಂತೂ ಎಲ್ಲೂ ಫೀಲ್ ಆಗಲಿಲ್ಲ. ಸ್ಟೇಬಲ್ ಆಗಿದೆ, ಈವನ್ ಇನ್ ಹೈಯರ್ ಸ್ಪೀಡ್ಸ್ ಗಾಡಿ ಸ್ಟೇಬಲ್ ಆಗಿದೆ. ಸೊ ಇದರಲ್ಲಿ ಬ್ಲೂಟೂತ್ ಕನೆಕ್ಟಿವಿಟಿ ಇದೆ, ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್ ಇದೆ. ಸೊ ದಿಸ್ ಈಸ್ ಆಲ್ಸೋ ಆ್ಯನ್ ಆ್ಯಡೆಡ್ ಅಡ್ವಾಂಟೇಜು. ನೀವು ತೊಗೊಳ್ತೀರಾ ಅಂತ ಹೇಳಿದ್ರೆ, ಟೂರಿಂಗ್ ಮಾಡ್ತೀರಾ ಅಂತ ಹೇಳಿದ್ರೆ ಇಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್ ನಿಮಗೆ. ಆವಾಗ ಇದರಲ್ಲಿ 11 ಲೀಟರ್ಸ್ದು ಫ್ಯೂಯಲ್ ಟ್ಯಾಂಕ್ ಬರುತ್ತೆ. ಸೊ ಪ್ರಾಬಬ್ಲಿ ಕೆಲವರಿಗೆ ಅದು ಕೂಡ ಕ್ವಶನ್ ಇರುತ್ತೆ, ಟೂರಿಂಗಿಗೆ ಅಂತೇಳಿದ್ರೆ ಇನ್ನೂ ಜಾಸ್ತಿ ಕೊಡ್ಬೋದಲ್ವ ಟ್ಯಾಂಕ್ ಕೆಪಾಸಿಟಿ ಅಂತ. ಟೂರಿಂಗಿಗೆ ಅಂತೇಳಿ ಜಾಸ್ತಿ ಕೊಟ್ಟರೆ ಅವಾಗ ಏನಾಗುತ್ತೆ ನಿಮಗೆ ಮತ್ತೆ ಪರ್ಫಾರ್ಮೆನ್ಸು ಅಲ್ಲಿ ಕಾಂಪ್ರಮೈಸ್ ಆಗುತ್ತೆ. ಬಿಕಾಸ್ ಫ್ಯೂಯಲ್ ಟ್ಯಾಂಕ್ ದೊಡ್ಡ ಮಾಡಿದರೆ ವೆಯ್ಟ್ ಜಾಸ್ತಿ ಆಗುತ್ತೆ ಮತ್ತು ಗಾಡಿದು, ಅವಾಗ ನಿಮಗೆ ಸ್ವಲ್ಪ ಪರ್ಫಾರ್ಮೆನ್ಸು ಡೌನ್ ಆಗುತ್ತೆ. ಆದರೆ 11 ಲೀಟರ್ಸಲ್ಲಿ ನಿಮಗೆ ಇದು 35 ಆ್ಯಾವ್ರೇಜ್ ಇಟ್ಕೊಂಡ್ರು ನಿಮಗೆ ಆರಾಮಾಗಿ ಒಂದು ಫುಲ್ ಟ್ಯಾಂಕಿಗೆ 350 ಕಿಲೋಮೀಟ್ರು ಹೋಗ್ಬಿಡುತ್ತೆ. ನೀವು ಇನ್ನೂ ಬ್ಲಾಸ್ಟ್ ಮಾಡಿ 30 ಇಟ್ಕೊಂಡ್ರು 300 ಕಿಲೋಮೀಟ್ರಿಗೆ ಮೋಸ ಇಲ್ಲ. ಇದ್ರದ್ದು ರೈಡಿಂಗ್ ಪೊಸಿಷನ್ನು ಕಂಫರ್ಟಬಲ್ ಆಗಿದೆ. ಸೊ ಹ್ಯಾಂಡಲ್ ಬಾರ್ ಪೊಸಿಷನ್ಸು ಅಪ್ರೈಟೇ ಇದೆ, ನಿಮಗೆ ತುಂಬ ಏನು ಕ್ರೌಚ್ ಆಗಬೇಕಂತ ಇಲ್ಲ, ಲೈಟಾಗಿ ಆಗಬೇಕು. ಸೊ ಟೂರಿಂಗ್ ಹೋದರೆ ನಿಮಗೆ ಸಖತ್ ಕಂಫರ್ಟಬಲ್ ಆಗಿರುತ್ತೆ. ಬಟ್ ಕಾಲ್ ಏನಿದೆ ಅಲ್ಲ, ಇದು ಪ್ರಾಪರ್ ಸ್ಪೋರ್ಟ್ಸ್ ಬೈಕ್ ಥರ ನಿಮಗೆ ರೇರ್ ಸೆಟ್ಟೇ ಇದೆ. ಸೊ ಹಿಂದೆನೇ ಇಟ್ಕೊಳ್ತೀರ ಕಾಲು, ಅದಕ್ಕೆ ಒಂಥರ ಅಗ್ರೆಸಿವ್ ಫೀಲ್ ಕೂಡ ಸಿಗುತ್ತೆ ನಿಮಗೆ ರೈಡ್ ಮಾಡುವಾಗ. ಸಿಟಿ ರೈಡಿಂಗ್ದು ಒಂದು ಪಾಯಿಂಟ್ ಇನ್ನೊಂದು ಏನು ಮೆನ್ಷನ್ ಮಾಡೋದಿತ್ತಂದರೆ, ನೀವು ತುಂಬ ಸ್ಲೋ ಮೂವಿಂಗ್ ಟ್ರಾಫಿಕಲ್ಲಿ ಇದ್ದರೆ ನಿಮಗೆ ಗಾಡಿ ಹೀಟ್ ಆದಾಗ ಫ್ಯಾನ್ ಆನ್ ಆದರೆ ಸ್ವಲ್ಪ ಸೌಂಡ್ ಕೇಳುತ್ತೆ. ನೀವು ಕಂಪ್ಲೀಟು ಸೈಲೆಂಟಾಗಿ ಎಲ್ಲ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ, ಸೌಂಡ್ ಇದೆ ಸ್ವಲ್ಪ. ಬಟ್ ಹೀಟು ಡೀಸೆಂಟಾಗಿದೆ, ತುಂಬ ಓವರಾಗಿ ಏನು ಫೀಲ್ ಆಗೋದಿಲ್ಲ. ನೀವು ಶೂಸ್ ಹಾಕ್ಕೊಂಡಿದ್ರೆ ಮ್ಯಾನೇಜ್ ಮಾಡ್ಕೊಬೋದು. ರೈಡ್ ಮಾಡುವಾಗ ಸ್ವಲ್ಪ ಸ್ಪೀಡಲ್ಲಿರುವಾಗ ನಿಮಗೆ ಫ್ಯಾನ್ ಸೌಂಡ್ ಆದ್ರೂ ಅಷ್ಟು ಸಡನ್ನಾಗಿ ಗೊತ್ತಾಗೋದಿಲ್ಲ. ಬಟ್ ಸ್ಲೋ ಆಗಿದ್ದರೆ ಆವಾಗ ನಿಮಗೆ ಸೌಂಡು ಕೇಳಿಸುತ್ತೆ ಕ್ಲೀನಾಗಿ. ಸೊ ಇದು ಉದಯ್ಪುರ್ ಸಿಟಿ
ಗಾಡಿದು ಕ್ಲಚ್ಚು ಅಷ್ಟೇ ಸ್ವಲ್ಪ ಸಿಟಿಯಲ್ಲಿ ರೈಡ್ ಮಾಡಬೇಕಿದ್ರೆ ನಿಮಗೆ ಪೇಯ್ನ್ ಬರುತ್ತೆ. ಹ್ಯಾಂಡು ಅಡ್ಜಸ್ಟಬಲ್ ರಿವರ್ಸ್ ಇದ್ದರೆ ಸರಿ ಹೋಗೋದು. ಶಾರ್ಟ್ ಹ್ಯಾಂಡ್ಸ್ ಇರೋರು ಸ್ವಲ್ಪ ನೋಡ್ಕೊಬೇಕು. ಸೊ ವಿ ಎಂಜಾಯ್ಡ್ ರೈಡಿಂಗ್ ದಿಸ್ ಬೀಸ್ಟ್. ಈ ಉದಯ್ಪುರ್ ಸಿಟಿ ಆಫ್ ಲೇಕ್ಸ್ ಅಂತ ಹೇಳಿ ಕರೀತಾರೆ. ಸೊ ಅಲ್ಲೇ ಎಂಡ್ ಮಾಡೋಣ ನಮ್ಮ ವಿಡಿಯೋನ. ಸೊ ಸ್ನೇಹಿತರೆ, ಕರಿಸ್ಮಾ XMR ಈಸ್ ಬ್ಯಾಕ್ ಆನ್ ದ ಮಾರ್ಕೆಟ್. ನಾವು ಟೆಸ್ಟ್ ರೈಡ್ ಮಾಡಿದ್ವಿ, ನಮಗೂ ಖುಷಿ ಆಯಿತು. ಗಾಡಿ ಓವರ್ ಆಲ್ ಎಲ್ಲದನ್ನು ಕನ್ಸಿಡರ್ ಮಾಡಿದಾಗ ಇಟ್ಸ್ ಡೆಫಿನೆಟ್ಲಿ ಎ ಗ್ರೇಟ್ ಪ್ಯಾಕೇಜ್. ಫೀಚರ್ಸ್ ಇರ್ಬೋದು, ಪವರ್ ಫಿಗರ್ಸ್ ಇರ್ಬೋದು, ಇಲ್ಲ ಓವರ್ ಆಲ್ ಬಿಲ್ಡ್ ಕ್ವಾಲಿಟಿ ಇರ್ಬೋದು, ಎಲ್ಲದೂ ಚೆನ್ನಾಗಿದೆ. ಇದ್ರದ್ದು ಕಾಂಪಿಟೇಟರ್ಸ್ದು ಪ್ರೈಸಿಗೆ ಕಂಪೇರ್ ಮಾಡಿದಾಗ ಇದು ನಿಮಗೆ 1.72 lakhs ಆ್ಯಕ್ಚುಲಿ ವರ್ತ್ ಮನಿ. ಇದು ಪಾನ್ ಇಂಡಿಯಾ ಸೇಮ್ ಪ್ರೈಸು, ಎಕ್ಸ್ ಶೋರೂಮು ಇಂಟ್ರೊಡಕ್ಟರಿ ಪ್ರೈಸ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ನಿಮ್ಗೇನು ಅನ್ನಿಸ್ತು? ನೀವು ಬೇಕಂತ ಹೇಳಿದ್ರೆ ಪರ್ಸ್ನಲಾಗಿ ನಿಮ್ಮ ನಿಯರೆಸ್ಟ್ ಡೀಲರ್ಶಿಪ್ಗೆ ಹೋಗ್ಬಿಟ್ಟು ಗಾಡಿನ ನೋಡಿ ಟೆಸ್ಟ್ ರೈಡ್ ಮಾಡಿ. ಆಮೇಲೆ ನಿಮಗೆ ಒಂದು ಒಪಿನಿಯನ್ ಸಿಗುತ್ತೆ ಗಾಡಿ ಚೆನ್ನಾಗಿದೆಯೋ ಇಲ್ವೋ ಏನು ಅಂತ ಹೇಳ್ಬಿಟ್ಟು. ಆದ್ರೂ ರೈಡ್ ರಿವ್ಯೂ ನೋಡಿದ್ರಿ, ನಿಮ್ಗೇನು ಅನ್ನಿಸ್ತು ಈ ಗಾಡಿ ಬಗ್ಗೆ? ನಿಮ್ಮ ಹತ್ರ ದುಡ್ಡಿದ್ರೆ ತೊಗೊಳ್ತಿರೋ ಇಲ್ವೋ, ಇಲ್ಲ ಲುಕ್ಸ್ ಬಗ್ಗೆ ನಿಮ್ಗೇನು ಅನ್ನಿಸ್ತು? ಕೆಳಗಡೆ ಕಮೆಂಟ್ಸಲ್ಲಿ ತಿಳಿಸಿ. ನಿಮ್ಮ ಕ್ವಶನ್ಸ್ಗೆಲ್ಲ ನಾನು ಆನ್ಸರ್ ಮಾಡಿದ್ದೀನಿ ಅಂತೇಳಿ ಅನ್ಕೊತೀನಿ ರಿವ್ಯೂವಲ್ಲಿ. ಇಲ್ಲಿ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕೆಳಗಡೆ ಕಮೆಂಟ್ಸಲ್ಲಿ ಕೇಳಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಚಾನಲ್ಗೆ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಲವ್ ಯು, ಟೇಕ್ ಕೇರ್, ಸಿ ಯು, ಬಾಯ್. ಸೊ ಇದೇ ಹೋಟೆಲಲ್ಲಿ ನಾವು ಸ್ಟೇ ಮಾಡಿದ್ದು. ಗಾಡಿದು ಕೀ ಈ ಥರ ಕಾಣುತ್ತೆ, ಹೀರೋ ಅಂತ ಹೇಳಿ. ಇನ್ನು ರೆಡ್ ಕಲರ್ ಗಾಡಿ ನಿಮ್ಗೊಂದ್ಸಲ ಕ್ಲೋಸಪ್ಪಲ್ಲಿ ತೋರಿಸ್ಬಿಡ್ತೀನಿ. ಈ ಥರ ಕಾಣುತ್ತೆ ರೆಡ್ ಕಲರ್ ಗಾಡಿ. ಇದು ನಿಮಗೆ ಒಳ್ಳೆ RR 310 ಥರನೇ ಆಲ್ಮೋಸ್ಟು ಕಲರ್ ಸೇಮ್ ಹಂಗೆ ಅನಿಸ್ಬಿಡುತ್ತೆ ಗಾಡಿ ನೋಡಿದ್ರೆ.